ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮ ಎಸ್ ಮಲಪಾಜುತ್ತಾರ. ಆತ್ಮೀಯರೇ, ಮಹಾಕುಂಭಮೇಳ 45-50 ಕೋಟಿ ಜನ ಪುಣ್ಯ ಸ್ನಾನ ಮಾಡಿ ಪುಣ್ಯ ಪಡ್ಕೊಳ್ಳೋದಕ್ಕಾಗಿ ಒಂದು ಪ್ರಯತ್ನ, ಒಂದು ಕನಸು ಯಾಕೋ ಏನೋ ನುಚ್ಚೂರಾಗ್ತಾ ಇದೆಯಾ ಅಂತ. ಮೌನಿ ಅಮಾವಾಸ್ಯೆ ದಿನ ನಡೆದಂಥ ದುರ್ಘಟನೆ, ಕಾಲು ತುಳಿತಕ್ಕೆ ಸಿಕ್ಕ ಅನೇಕ ಜನ ಮಹಿಳೆಯರು, ಪುರುಷರು ತಮ್ಮ ಜೀವನ ಕಳೆದುಕೊಂಡಿದ್ದನ್ನು ನಡೆದಾಗ ಅವ್ರ ಸಂಬಂಧಿಕರು ಇವತ್ತು ಆಕ್ರಂದನವಾಗಿ ಅಳುದು ನೋಡಿದಾಗ ಇಂಥ ಒಂದು ದೊಡ್ಡ ಸಮಾರಂಭ ಬೇಕಿತ್ತಾ ಅನ್ನುವಂಥದ್ದು. ಸಹಜದ ಮನುಷ್ಯನಲ್ಲೇ ಒಂದು ಭಾವನಾಜೀವಿ ಮೂಲತಃ. ಯಾಕೆಂದರೆ ಈ ಸಂಸ್ಕೃತಿ ಅನ್ನೋದು ನಾವು ಬೆಳೀತಾ ಬೆಳೆಯುವಂಥ ಒಂದು ವಿಚಿತ್ರವಾದಂಥ ಒಂದು ಆತ್ಮೀಯ ಸಂಬಂಧವನ್ನು ಹೊಂದಿದಂಥದ್ದು. ಇದು ಮನುಷ್ಯ ತನ್ನಂಥ ಮನುಷ್ಯನನ್ನಾಗಿ ಒಂದು ದೊಡ್ಡ ವ್ಯಕ್ತಿತ್ವ ಮಾಡ್ತಾ ಹೋಗ ದೈವತ್ವದಲ್ಲೋ ಇನ್ನೆಲ್ಲೋ ತನ್ನ ಮನಗಳನ್ನು ಇಂಬುಗೊಡ್ತಾ, ಅವುಗಳ ಪೂಜೆ ಮಾಡ್ತಾ, ಅವುಗಳ ಪ್ರಾರ್ಥನೆ ಮಾಡ್ತಾ ತನ್ನನ್ನು ತಾನು ಅವುಗಳಂತೆ ಗುರುತಿಸಿಕೊಳ್ಳುವಂಥದ್ದು. ಜನ್ಮ, ಪುನರ್ಜನ್ಮ, ಮುಂದಿನ ಲೋಕ, ಹಿಂದಿನ ಲೋಕ, ಪಾತಾಳ, ಸ್ವರ್ಗ, ನರಕ ಇವೆಲ್ಲವುಗಳನ್ನು ಹುಟ್ಟಾಕಿ ಅದರಲ್ಲೂ ಭಾರತೀಯರಿಗೆ ಗಂಗಾ ಮತ್ತು ಯಮುನಾ, ಇನ್ನೊಂದು ಸರಸ್ವತಿ, ಈ ಮೂರೂ ನದಿಗಳಪ್ಪ ಅಂತಂದ್ರೆ ಅತ್ಯಂತ ಪವಿತ್ರ ಭಾವನೆ ನಮ್ಮಲ್ಲಿ. ಅದರಲ್ಲೂ ಉತ್ತರ ಭಾರತದಲ್ಲಂತೂ ಬಹಳ ಭಾವುಕ ಜೀವಿಗಳು. ಅದರಲ್ಲೂ ಮಹಾಭಾರತ, ರಾಮಾಯಣ ಹೆಚ್ಚುಗಳು ಅದೇ ಏರಿಯಾದಲ್ಲಿ ನಡೆದಿರೋದಾಗೆ ವಿಶೇಷವಾಗಿ ಅವುಗಳನ್ನು ಸಂಪೂರ್ಣವಾಗಿ ನಂಬುವಂಥ ನಮ್ಮ ಜನರಿಗೆ ಈ ನದಿಗಳ ಬಗ್ಗೆ ಎಲ್ಲಿಲ್ಲದ ಗೌರವ, ಎಲ್ಲಿಲ್ಲದ ಪ್ರೀತಿ ಮತ್ತು ಪ್ರತಿ ಒಬ್ಬರ ಬದುಕಿನಲ್ಲಿ, ಭಾರತೀಯನ ಬದುಕಿನಲ್ಲಿ ಗಂಗಾ, ಯಮುನಾ, ಜಮುನಾ, ಸರಸ್ವತಿ ಇವೆಲ್ಲ, ಕಾವೇರಿ, ಗೋದಾವರಿ ಇವೆಲ್ಲರೂ ನಮ್ಮನ್ನು ಏನಪ್ಪ ಅಂತಂದ್ರೆ ಆಳುವಂಥವು, ಆವರಿಸ್ಕೊಂಡಂಥವು, ನಮಗೆ ಬದುಕನ್ನು ಕೊಟ್ಟಂಥವು. ನೀರಿಲ್ಲಂದ್ರೆ ಬದುಕಕ್ಕೆ ಸಾಧ್ಯನೇ ಇಲ್ಲ ಆ ಮಾತು ಬೇರೆ. ಹೀಗಾಗಿ ನಮ್ಮ ಬದುಕಿನ ಅಂಗಾಂಗಗಳೊಂದಿಗೆ ಅಂಗದೊಂದಿಗೆ ಕೂಡಿದಂಥವು. ಇಂತಹ ಒಂದು ದೊಡ್ಡ ಕುಂಭಮೇಳ ಮೇಲೆ ನಡೀತಾನೆ ಇರ್ತಾವೆ. 10 ವರ್ಷಕ್ಕೋ 5 ವರ್ಷಕ್ಕೋ ಮತ್ತೊಂದಿಷ್ಟು ಈ ಹಿಂದೆ ಆದಂಥವು ಇದ್ದಾವೆ. ಹಿಂದೂ ದುರ್ಘಟನೆಗಳಾಗಿದ್ದಾವೆ, ಇಲ್ಲ ಅಂತಲ್ಲ. ಆದರೆ ಈ ಸಲ ಯಾಕೋ ಸ್ವಲ್ಪ ದುರ್ಘಟನೆ ದೊಡ್ಡ ಪ್ರಮಾಣದಲ್ಲಿ ಆಗಿದೆ. ಕಾಲು ತುಳಿದಕ್ಕೆ ಸಿಕ್ಕ ಹೆಚ್ಚು ಕಡಿಮೆ 30ಗಿಂತ ಹೆಚ್ಚು ಜನ ತಮ್ಮ ಜೀವನ ಕಳೆದುಕೊಂಡಾರ. ಒಂದು 60ಗಿಂತ ಹೆಚ್ಚು ಜನ ತಮ್ಮ ಏನಪ್ಪ ಅಂತಂದ್ರೆ ಗಾಯಗೊಂಡಿದ್ದಾರೆ, ಕೈಕಾಲು ಮುಳ್ಕೊಂಡಿದ್ದಾರೋ, ಮತ್ತೇನೋ ಆಗಿದ್ದಾರೋ. ಅವ್ರ ಪರಿಸ್ಥಿತಿ ಹೇಳ್ತಿರೋದಂತ. ಇಂಥ ಒಂದು ದೊಡ್ಡ ಫಂಕ್ಷನ್ ಅಥವಾ ಸಭೆ ಸಮಾರಂಭವನ್ನು ಆಯೋಜಿಸಬೇಕಾಗಿತ್ತು ಅಂದರೆ ಸರ್ಕಾರ ಭಾಳ ಎಚ್ಚರ ವಹಿಸಬೇಕಾಗಿತ್ತು. ವಹಿಸೋದಿಲ್ಲ ಅಂತೂ ಅಲ್ಲ. ಯಾಕಂತಂದ್ರೆ ಈ ನಮ್ಮ ಆದಿತ್ಯನಾಥ್ ಅವರ ಸರ್ಕಾರ, ಉತ್ತರ ಪ್ರದೇಶ ಸರ್ಕಾರ ಭಾಳಷ್ಟು ಪೂರ್ವ ಚಿಂತನೆ ಮಾಡಿ ಯಾವ ರೀತಿಯಾಗಿ ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ. ಮತ್ತು ಈ ತ್ರಿವೇಣಿ ಸಂಗಮ ಏನದಲ್ಲ, ಭಾಳ ದೊಡ್ಡ ಜಾಗದಲ್ಲಿ ಕೂಡುವಂಥ ಜಾಗ. ಆ ಜಾಗದಲ್ಲಿ ಬೇಕಾದಷ್ಟು ನೀವು ಕೋಟಿಗಳಲ್ಲಿ ಬಂದರೂ ಏನೂ ಆಗದಂಥದ್ದು. ಬಟ್ ಯಾಕೆ ಆಯ್ತಿದೆ ಅಂತ ಒಮ್ಮೆಲೆ ಒಂದೇ ರಾತ್ರಿಯಲ್ಲಿ 8 ಕೋಟಿ ಜನ ಕೂಡಿದ್ರು ಅಂತ ಒಂದು ಅಂದಾಜು ಹೇಳ್ತಾ ಇದ್ದಾರೆ. ಅಂದಾಗ ಸಹಜವಾಗಿನ ಅಲ್ಲಿ ಏನಾಗ್ತದೆ, ಜನದಟ್ಟಣೆ ಹೆಚ್ಚಾಗಿ ನೂಕಾಟ, ತಿಕ್ಕಾಟ, ಈ ನಡ್ಕೊಮ್ಮೆ ಬೆಂಕಿನೂ ಆವರಿಸಿತ್ತು, ಹತ್ತಿತ್ತು ಗೊತ್ತದ ಟೆಂಟ್ಗಳನ್ನ. ಇವುಗಳ ಬಗ್ಗೆ ಎಷ್ಟು ಕಾಳಜಿ ವಹಿಸಿದ್ರು ಅಷ್ಟೇ. ಸಾಕಷ್ಟು ದೀಪಗಳಿದ್ವು, ಎಲ್ಲ ಇದ್ದು ಅಂತ ಹೇಳಿದ್ರು. ಕೆಲವು ಕಡೆ ದೀಪಗಳು ಇರಲಿಲ್ಲ ಅನ್ಸೋದು ವರದಿಗಳು ಬರ್ತಾ ಇದ್ದಾವೆ. ಇದಕ್ಕೆಲ್ಲ ಕಾರಣ ಏನು? ಇದೆಲ್ಲ ಗೊತ್ತಿದ್ದು ಮುಂಜಾಗ್ರತೆ ವಹಿಸಿದ್ದು ನಡೀತಾ. ಯಾಕಂದಾಗ ಒಂದು ಸಣ್ಣ ಒಂದು ಸುಳು ಬರ್ತಾ ಇದೆ ಇತ್ತೀಚೆಗೆ. ಏನಂದ್ರೆ ಈ ವಿಶೇಷವಾಗಿ VIP ಕಲ್ಚರ್ ನಮ್ಮಲ್ಲಿ. VIP ಕಲ್ಚರ್ ಅಂದರೆ ಅವ್ರು ರಾಜಕಾರಣಿ ಇರ್ಬೋದು, ಅರ್ಥದಲ್ಲಿ ಭಾಳ ಶ್ರೀಮಂತರಿರ್ಬೋದು, ಅವ್ರಿಗೊಂದು ಸಪ್ರೇಟ್ನ, ಇವ್ರಿಗೊಂದು ಸಪ್ರೇಟ್ನ. ಈಗ ನೋಡಿ, ತಿರುಪತಿ ತಿಮ್ಮಪ್ಪಗೆ ನೀವು ಹೋದ್ರಪ್ಪ ಅಂದ್ರೆ ದುಡ್ಡು ಕೊಟ್ಟರೆ ಪಟ್ಟಕ್ಕೆ ಒಳಗೆ ಹೋಗಿಬಿಡ್ತೀರಿ. ಇಲ್ಲ ಅಂದ್ರೆ ಹೊರಗೆ ಸಾಲ ಹಿಡಿದು ಹೋಗೋದು. ಈ ಒಂದು VIP ಕಲ್ಚರ್ ಅದಲ್ಲ, ಇದು ಅಲ್ಲಿ ಕಾರಣ ಅಂತ ಕೆಲವಷ್ಟು ವರದಿಗಳು ಬರ್ತಾ ಇದ್ದಾವೆ. ಯಾಕೆಂತಂದ್ರೆ 20 ಫುಟು 30 ಫುಟು ಅಡಾಗಲಿದ್ದು ರೋಡುಗಳಲ್ಲೇ ಅದಕ್ಕಿಂತ ಹೆಚ್ಚಿಗೆ 20 ಫುಟಿಗಿಂತ ಹೆಚ್ಚಿಗಿದ್ದಂಥ ರೋಡುಗಳಲ್ಲೇ ಅದಕ್ಕೆ ಹೆಚ್ಚು ಜನ ಹೋಗೋದು. ಯಾಕಂದ್ರೆ ಒಂದೇ ರಾತ್ರಿ ಅದು ಮೌನಿ ಅಮಾವಾಸ್ಯೆ ಅವತ್ತು ಜಾಗ ಅದು ಸ್ನಾನ ಮಾಡಿದ್ರೆ ದೊಡ್ಡ ಪುಣ್ಯ ಸಿಗ್ತದೆ, ಸ್ವರ್ಗನ ಸಿಗ್ತದೆ ಅನ್ನೋಂಥ ಒಂದು ಕಲ್ಪನೆಗಳು ನಮ್ಮಲ್ಲಿದ್ದಾವೆ. ಹೀಗಾಗಿ ಅವತ್ತು ಸಿಕ್ಕಾಪಟ್ಟೆ ಜನ ಹೋಗೋದು ಅವತ್ತು 8-9 ಕೋಟಿ ಇದ್ದಿರ್ತಾರೆ, ಯಾರು 10 ಕೋಟಿ ಅಂತಾರೆ. ಅಂಥದ್ರಲ್ಲಿ VIPಗಳೊಂದು ಬೇರೆ, ಇವರು ರಾಜಕಾರಣಿಗಳು, ಇವರಿಂದ ಗನ್ಮ್ಯಾನ್ ಒಂದು, ಗಾಡಿ ಒಂದು, ಇವು ಅಂದಾಗ ಆ 20 ಫುಟ್ ಜಾಗ ಅಂದ್ರೆ ಸಾಲ್ತಾ ಇರಲಿಲ್ಲ ಈ ಜನಕ್ಕೆ. ಅಂಥದ್ರಲ್ಲಿ 10 ಫುಟ್ ಅವ್ರಿಗೆ, 10 ಫುಟ್ ಇವ್ರಿಗೆ VIPಗಳು ಹೋಗೋದಕ್ಕೆ. ಒಬ್ಬ VIP ಹೋಗ್ತಾರೆ ಅಂದ್ರೆ ನಿಮ್ಗೆ ಗೊತ್ತು, ಒಬ್ಬ ಮಿನಿಸ್ಟ್ರ್ ಹೊಂಟಪ್ಪ ಅಂದ್ರೆ ಅವ್ನಿಂದ ಎಷ್ಟು ಮಂದಿ ಹೋಗ್ತಾರೆ, 2 ಜನ ಇರ್ತಾರೆ. ಅವ್ನಿಗೆ ಬೇಕಾದ ಜನ ಎಲ್ಲರೂ ಹೋಗೋದ್ರಿಂದ ಹಾದಿ ಬಿಡಬೇಕು. ಅವ್ನು ಸೈರನ್ ಹೊಡೆದು ಹೋಗ್ತಿರ್ತಾನೆ. ಬಂದ್ರೆ ಅನ್ನೋ ಜನನು
ಆಗ್ತಿರ್ತಾವೆ. ಇಂಥ ಸಂದರ್ಭದಲ್ಲಿ 10 ಫುಟ್ ಜಾಗದ ಅನಿವಾರ್ಯತೆ ಬಂದಾಗ ಜನ ಒಬ್ರಿಗೊಬ್ರು ನೂಕಿ ಗೋಡೆಯನ್ನು ನೂಕಿ ಮತ್ತೆ ಘಟನೆ ಆಯಿತು ಅಂತೇಳಿ ಒಂದಿಷ್ಟು ವರದಿಗಳು ಬರ್ತಾ ಇದ್ದಾವೆ. ಈ VIP ಕಲ್ಚರ್ದಂಥವ್ರು VIP ಜನ ಅದೇ ಸಂದರ್ಭದಲ್ಲಿ ಯಾಕೆ ಸ್ನಾನ ಮಾಡಬೇಕು ಅಂತ ಅವ್ರಿಗೆ ಪುಣ್ಯ ಬೇಕಲ್ರಿ. ಮತ್ತು ಅದ್ರ ಜೊತೆ ಇನ್ನೊಂದು ನಾವು ಎಂಥ ದೈವಿ ಭಕ್ತರು ಜಗತ್ತಿಗೆ ತೋರಿಸುವಂಥ ಒಂದು ನಾಟಕೇನೂ ಅಲ್ಲದ. ಇನ್ನೊಂದು ಮೊನ್ನೆ ಶಾರ್ ಅವರು ಹೋಗಿ ಸ್ನಾನ ಮಾಡಿದ್ದು ಅದೇನು ದೊಡ್ಡ ವಿಷಯ ಮಾಡಬೇಕಾಗಿತ್ತು. ಅವ್ರು ಹೋಗಿದ್ದಾರೆ, ಪುಣ್ಯ ಪಡ್ಕೊಂಡಿದ್ದಾರೆ, ಅವರೊಬ್ಬ ಹಿಂದೂ ಆಗಿ ತೋರಿಸ್ಕೊಂಡಾರ. ಇರಲಿ, ಅದು ಜಗತ್ತಿಗೆ ತೋರಿಸೋ ಅವಶ್ಯಕತೆ ಇತ್ತಾ ಅಂತೇಳಿ. ಅದು ರಾಜಕಾರಣಿಗಳಿಗೆ ಅರ್ಥ ಅದರಲ್ಲಿ ಶ್ರೀಮಂತ ಇದ್ದಂಥವ್ರಿಗೆ ಇದೆಲ್ಲ ಬೇಕು. ತಮ್ಮ ಶ್ರೀಮಂತಿಗೆ ತೋರಿಸ್ಬೇಕು, ತಮ್ಮ ಇದನ್ನು ತೋರಿಸ್ಕೊಳ್ಬೇಕು, ಮತ್ತು ಸುರಕ್ಷಿತನೂ ಬೇಕು. ಯಾಕಂದರೆ ಯಾಕಂದರೆ ಇವರು ಅರ್ಥದ ದೃಷ್ಟಿಯಲ್ಲಿ ರಾಜಕೀಯವಾಗಿರಲಿ ಇವರು ವೈರಿಗಳು ಇದ್ದೇ ಇರ್ತಾರೆ. ಯಾರಿಂದ ಆದರೂ ಒಂದು ಹೊರತು ಬಿದ್ದೇ ಬೀಳ್ತದೆ. ಮತ್ತು ದೇಶದ ಅಧಿಕಾರಿಗಳು ಇರೋದರಿಂದ ದೇಶ ನಡೆದು ಇವರಿಂದ ಇರೋದ್ರಿಂದಾಗೆ ಕಡಿಮೆ ಸಮಯದಲ್ಲಿ ಹೋಗಿ ಬರಬೇಕಾಗ್ತಿರ್ತದೆ. ಹೀಗಾಗಿ ಅವರೆಲ್ಲ ಕೆಲವೊಂದಿಷ್ಟು ಅನುಕೂಲಗಳನ್ನು ಮಾಡಿಕೊಡ್ಬೇಕಾಗ್ತದೆ. ಅದರಿಂದಾಗಿ ಜನದಲ್ಲಿ ಆಯಿತು ಅನ್ನುವಂಥದ್ದು ವರದಿಗಳಿದ್ದಾವೆ. ಇದು ನಿಜವಾಗಿಯೂ ನಮ್ಮ VIP ಕಲ್ಚರ್ ಅಂತ ಜನ ಇದನ್ನು ವಿಚಾರ ಮಾಡಬೇಕಾಗಿತ್ತು. ಯಾಕಂದ್ರೆ ಒಂದೇ ಕಡೆ ಏಕಕಾಲಕ್ಕೆ 8 ಕೋಟಿ ಜನ ನಾವು ಅಂದಾಜು ಸಹಿತ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕಳೆದ ಈ 45 ನಿಮಿಷಗಳಲ್ಲಿ ಒಂದು 45ರಿಂದ 50 ಕೋಟಿ ಜನ ಸ್ನಾನ ಮಾಡಿ ಹೋಗ್ತಾ ಇರೋದು ಒಂದು ಅಂದಾಜು. ಆ ಮೌನಿ ಅಮಾವಾಸ್ಯೆ ಭಾಳ ಉತ್ತಮ ಗಳಿಗೆ ಇರೋದ್ರಿಂದ ಅವ್ರು ತಿಳ್ಕೊಂಡಿದ್ದಾರೆ ಈ ಗಳಿಗೆಯಲ್ಲಿ ಸ್ನಾನ ಮಾಡಿದ್ರೆ ಡೈರೆಕ್ಟ್ ಸ್ವರ್ಗ ಹೋಗ್ಬೋದು, ಮತ್ತೆ ಆಗ್ಬೋದು, ನಾವು ಅಂದ್ಕೊಂಡಿದ್ದೆಲ್ಲ ಆಗ್ತದೆ ಅನ್ನುವಂಥದ್ದು ಆಗಿರ್ಬೋದು, ಇಲ್ಲಂತೂ ಅಲ್ಲ. ಆ ಕಾರಣಕ್ಕಾಗಿ ಒಂದು ಈ ಸ್ನಾನ ಮಾಡಿದ ನಮಗೆ ಅತ್ಯಂತ ಹೆಚ್ಚಿನ ಪುಣ್ಯ ಬರುತ್ತೆ ಅಂತೇಳಿ ಈ ಜನಸಾಮಾನ್ಯರ ಜೊತೆಗೆ ಈ ಒಂದು VIPಗಳು ಹೋಗಿದ್ದರಿಂದಾಗಿ ದೊಡ್ಡ ಪ್ರಮಾಣದ ಅವಘಡ ಆಯಿತು ಅಂಥೇಳಿ ಒಂದಿಷ್ಟು ವರದಿಗಳಿದ್ದಾವೆ. ಇದು ನಿಜವಾಗಿಯೂ ನಾವೆಲ್ಲರೂ ಕಳವಳಗೊಳ್ಳುವಂಥದ್ದು. ಮತ್ತು ಈ ದಿಶೆಯಲ್ಲೇ ಅಲ್ಲಿ ಮುಖ್ಯಮಂತ್ರಿಗಳು ಸಹಿತ ಇದನ್ನು ಒಂದು ವಿಚಾರ ಮಾಡಬೇಕಾಗಿತ್ತು. ಇದನ್ನು ಯಾಕೆಂತಂದ್ರೆ ಇಷ್ಟು ದೊಡ್ಡ ಪ್ರಮಾಣದ ಜನ ಕೂಡ ಮುಂದೆ 20 ಫೂಟದ್ದು ಬೇಕಾಗಿತ್ತು, ನೀವು ಹೆಚ್ಚು ಬೇಕಾಗಿತ್ತೇನೋ ಅನ್ನುವಂಥದ್ದು, 40 ಫೂಟದ್ದು ಬೇಕೇನೋ ಇರ್ಬೋದು, ಹೆಚ್ಚಿಂದಿಲ್ಲ ಅಂತಲ್ಲ. ಯಾಕಂದರೆ ಹೆಚ್ಚು ರೋಡ್ಗಳು ದೂಡದಿದ್ದಷ್ಟು ಮಾಡಿದಷ್ಟು ಏನಪ್ಪ ಅಂದರೆ ಸಹಜತೆ ಸರಳತೆ ಬರುವಂಥ ಸಾಧ್ಯತೆಗಳು ಇರ್ತಾವೆ. ಅದೇನೋ ಆಗಲಿ, ಇದೆಲ್ಲ ಘಟನೆ ನಡೆದಿದ್ದು ನಿಜವಾಗಿ ನಾವೆಲ್ಲರೂ ಭಾರತೀಯರು ಗಾಬರಿಗೊಳ್ಳುವಂಥದ್ದು. ಜೊತೆಗೆ ಈ ಒಂದು ಸಾವುಗಳಂತೂ ನಿಜವಾಗಿ ಮಹಾಕುಂಭ ಮೇಳಕ್ಕೆ ಒಂದು ಮತ್ತೆ ಕಪ್ಪು ಕರಿಬೇಕೇನೋ ಅನ್ನುವಂಥದ್ದು. ಯಾಕೆಂದರೆ ನಾವು ಹೇಳ್ಬೋದು ಇವತ್ತು, ಯಾಕಂದ್ರೆ ನಾವು ಕೇಳ್ತಾ ಇರ್ತೀವಿ ಏನಾದರೂ ತೀರ್ಥಯಾತ್ರೆಗೆ ಮತ್ತೆ ಹೋದ್ರೆ ಅದು ತಿರ್ಕೊಂಡ್ರೆ ಇಲ್ಲರಿ ಸ್ವರ್ಗಕ್ಕೆ ಹೋದ್ರೆ ಚಲೋ ಆಯಿತು ಮರಣ, ಒಳ್ಳೆಯ ಮರಣ ಅಂತ ಹೇಳ್ತೀವಿ ನಾವು. ಇದು ಎಲ್ಲ ಸಮಾಧಾನಕ್ಕಾಗಿ ಹೇಳುವಂಥದ್ದು. ಬಟ್ ಈ ದುರಂತಗಳು ಏನದಾವ ಅವ್ರು ನಂಬಿದಂಥ ಜನರಿಗೆ ಎಷ್ಟು ತೊಂದರೆ ಆಗ್ತದೆ. ಒಬ್ಬ ಮನೆಯ ಹೆಡ್ಡನ್ನು ತೀರಿ ಹೋದ್ರೆ ಆ ಮನೆ ನಡೆಯೋದು ಹೆಂಗೆ, ಎಷ್ಟು ಫ್ಯಾಮಿಲಿಗಳು ಇವತ್ತಿದ್ದಾವಂತವ. ಇವೆಲ್ಲ ನೆಲೆಯಲ್ಲಿ ಈ ಒಂದು ಮಹಾಕುಂಭ ಮೇಳ ನಡೆದಂಥ ಈ ದುರಂತ ಇದು ಏನಪ್ಪ ಅಂತಂದ್ರೆ ಬಹಳ ದಿನಗಳೊಳಗೆ ನೆನಪುಳಿಯುವಂಥದ್ದು. ಇಂಥ ಸಂದರ್ಭದಲ್ಲಿ ಸರ್ಕಾರ ಮಾತ್ರ ಈ ಕಿವಿ ಕಣ್ಣು ಎಲ್ಲ ಎಚ್ಚರಿದ್ದರೂ ಸಹಿತ ಇನ್ನೂ ಎಚ್ಚರ ವಹಿಸುವಂಥದ್ದು ಅನಿವಾರ್ಯತೆ. ಇದಕ್ಕೆ ಸರ್ಕಾರವು ಕಾರಣ, VIP ಕಲ್ಚರ್. ಮತ್ತು VIP ಬೇರೆ, VVIP ಅವರು ಬೇರೆ, ಇವರೆಲ್ಲರ ಸಲುವಾಗಿ ಇದು ಒಂದು ಕಾರಣ ದೊಡ್ಡದು. ಮತ್ತು ಜನ ಹೆಚ್ಚಾಗಿದ್ದರಿಂದಾಗಿ ಔಟ್ ಆಫ್ ಕಂಟ್ರೋಲ್. ಮತ್ತು ಇವ್ರು ಹೇಳ್ಕೊಳ್ಳುವಂಥ ದೀಪ ಮತ್ತೆ ಉಳಿದವು ಅಲ್ಲಿ ಇಲ್ಲದ್ದು ಸಹಿತ ಕಾರಣ. ಟೆಂಟ್ಗಳಿಗೆ ಬೆಂಕಿ ಹೆಚ್ಚಿದ್ದಕ್ಕೂ ಇದೇ ಕಾರಣಕ್ಕೆ ಎಲೆಕ್ಟ್ರಿಸಿಟಿದು ಸರಿಯಾದ ವ್ಯವಸ್ಥೆ ಇಲ್ಲದು ಅಂತೇಳಿ ವಿಶೇಷವಾಗಿ ಆದಿತ್ಯನಾಥರು ವಿರೋಧಗಳು ವಾದ ಮಾಡ್ತಾರೆ. ಇರೋದನ್ನು ಎಲ್ಲರೂ ದೋಷ ಇರೋದು ಪರ್ಫೆಕ್ಟ್ ಅಂತ ಎಲ್ಲೂ ಇಲ್ಲ ಆಗ್ಯದ. ಇದಕ್ಕೆ ಪರಿಹಾರ ನೋಡಿಕೊಳ್ಳುವಂಥ ಸಾಹಸ ಮಾಡೋ ಜೊತೆಗೆ ಇಂಥ ಸಮಾರಂಭಗಳನ್ನು ಕಡಿಮೆ ಆದಷ್ಟು ಒಳ್ಳೆಯದು. ತೀರ್ಥಯಾತ್ರೆ ಮಾಡಲಿ, ಅದನ್ನು ಇಷ್ಟ ದಿವಸ ಮುಗಿಸ್ಬೇಕನ್ನೋಗಿದ್ಲು ಅವ್ರಿಗೆ ಸಾಕಷ್ಟು ಸಮಯ ಕೊಡುವಂಥ ಚಾಕಚಕ್ಯತೆ ಭವಿಷ್ಯಗಳವರಲ್ಲೇ ಶಾಸ್ತ್ರ ಹೇಳೋರಲ್ಲಿ ಇರ್ತದೆ. ಅದನ್ನು ಮಾಡಿದ ಭಾಳ ಉತ್ತಮ ಅಂತ ಹೇಳ್ತಾ ಇದನ್ನ ಮೇಲೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗಬೇಡ್ರಿ. ಯಾಕಪ್ಪ ಅಂದ್ರೆ EH16 ನ್ಯೂಸ್ ಸತ್ಯದ ಕೈಗಂಡೆ ವಂದನೆಗಳು.